ಕೆಐಡಿಬಿ ಪ್ರಕ್ರಿಯೆ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಪ್ರತಿಭಟನೆಯ ವೇಳೆ ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಎದುರು ರೈತರು ಪೆಂಡಲ್ ಅನ್ನ ಹಾಕಿ ಜಮಾಖಾನೆ ಹಾಕುವುದಕ್ಕೆ ಮುಂದಾಗಿದ್ರು. ಪೊಲೀಸರು ತಡೆದಿದ್ದಕ್ಕೆ ಪರಸ್ಪರ ವಾಗ್ವಾದ ನಡೆದು ರೈತರು ಹಾಗೂ ಪೊಲೀಸರ ನಡುವೆ ನೂಕಾಟ ತಳ್ಳಾಟ ನಡೆದಿದೆ. ಎರಡು 2000 ಎಕರೆ ಅಕ್ವಿಷನ್ ಮಾಡಬೇಕು ಅಂತೇಳಿ ಹೇಳ್ತಾ ಇರೋ ರೈತರು, ಇದೆಲ್ಲ ಒಂದು ಭೂ ಮಾಫಿಯಾ. ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಂಡಸ್ಟ್ರಿಯಲ್ ಏರ್ಪೋರ್ಟಲ್ಲಿ 6000 ಎಕರೆ ಆಯಿತು. ಏರ್ಪೋರ್ಟ್ ಇಬ್ಬಾಗ ಆದಾಗ 100% ನಮಗೆ ಆಗೋ ತನಕ ನಾವು ಮಾಡಲ್ಲ ಅಂದರು. ದೊಡ್ಡಬಳ್ಳಾಪುರ 1ನೇ ಹಂತ 2ನೇ ಹಂತ 3ನೇ ಹಂತ, ನೆಲಮಂಗಲ 1ನೇ ಹಂತ 2ನೇ ಹಂತ 3ನೇ ಹಂತ, ಗೋರಿಬಿದನೂರು, ತಿರ್ಗಾ ಸೂಲ್ಬೆಲೆ ರೋಡು ದೇವನಹಳ್ಳಿ ಟೌನಿಂದ 1ನೇ ಹಂತ, ತಿರ್ಗಾ ಅಲ್ಲಿ 2ನೇ ಹಂತ. ಇದು ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂದರೆ ರಾಜಕಾರಣಿಗಳು ಜಮೀನು ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ರಾಜಕಾರಣಿ 100 ಎಕರೆ 200 ಎಕರೆ ಫ್ಲಾಟ್ ಮಾಡೋದಕ್ಕೆ ಮಾಡ್ತಾ ಇರೋದು ಇದು. ಒಬ್ಬೊಬ್ಬರು ಜಮೀನಿಗೆ ಮಂಜೂರು ಮಾಡೋದಕ್ಕೆ 50 ಲಕ್ಷ ಒಂದು ಎಕರೆ ಕೊಡಬೇಕು. ಇವರಿಗೆ ಒಂದು 2000 ಎಕರೆ ಮಾಡಿದ್ರೆ 1000 ಕೋಟಿ ರೂಪಾಯಿ ಲಂಚ ಬರುತ್ತೆ, ಜಮೀನು ಬರ್ತದೆ. ಇವಾಗ ಒಂದು ಮನೇಲಿ ಇವತ್ತು ಒಂದು ತಿಂಗಳಿಗೆ ರೇಷನ್ ತರ್ತೀರಿ, ಆ ಮನೇಲಿ ರೇಷನ್ ಖಾಲಿ ಆದಮೇಲೆ ರೇಷನ್ ತರ್ತೀರಿ, ಇಲ್ಲ ಇನ್ನೂ ಒಂದು ತಿಂಗಳು ತರೋಣ. ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 10% ಇನ್ನೂ ಬಂದಿಲ್ಲ ಫ್ಯಾಕ್ಟ್ರಿಗಳು. ಇವರು ಕೊಟ್ಟಂಥ ಜಮೀನು, ಫ್ಯಾಕ್ಟ್ರಿಗಳು ಬಂದಂಥ ಜಮೀನು ಇವತ್ತು ಕೈ ವಾಪಸ್ ತಗೊಂಡ್ರೆ 25,000 ಎಕರೆ ವಾಪಸ್ ತಗೊಬೇಕು ಜಮೀನನ್ನ. ಎಲ್ಲಿ ಬಂದಿದ್ದಾವೆ 10% ಫ್ಯಾಕ್ಟ್ರಿಗಳು ತೋರಿಸ್ತಾಡ್ರಿ. 10% ಫ್ಯಾಕ್ಟ್ರಿ ಬಂದರೆ 1 ಕೋಟಿ ಜನಕ್ಕೆ ಉದ್ಯೋಗ ಸಿಗುತ್ತೆ, ಕರ್ನಾಟಕ ತುಂಬೋಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಇಂಡಸ್ಟ್ರಿಯಲ್ ಲೇಔಟ್ ಮಾಡಿದ್ರೆ ಎಕರೆಗೆ 50 ಲಕ್ಷ ರೂಪಾಯಿ ಕಮಿಷನ್ ಸಿಗುತ್ತೆ. ನೀವು ಯಾರನ್ನ ಅರ್ಜಿ ಹಾಕ್ರಿ, 50 ಲಕ್ಷ ರೂಪಾಯಿ ಕೊಡು ಎಕರೆಗೆ, ನೀನು 2 ಎಕರೆ ಮಂಜೂರು ಮಾಡಬೇಕು, ₹1 ಕೋಟಿ ಕೊಡು. ನೀನು SC STನ ಅದ್ರಾಗ 50% ಡಿಫ್ರೆನ್ಸ್ 25 ಲಕ್ಷ ಕೊಡು. ಈ ದುಡ್ಡು ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇರೋದು ಅಷ್ಟೇ. ಇದು ರೈತರು ಚಳವಳಿ ನಡೆಸ್ತಾವ್ರೆ. ರೈತರು ಕೇಳಬೇಕಾಗಿರೋ ಪ್ರಶ್ನೆ ಇಷ್ಟೇ, ಇರೋ ಇಂಡಸ್ಟ್ರಿಯಲ್ ಏರಿಯಾದ್ರಲ್ಲಿ 10% ತುಂಬಿಸು, ಅದು ತುಂಬಿಸ್ಬಿಟ್ಟು ಬಾ ನಮ್ಮ ಹತ್ರಕ್ಕೆ, ನಾವು ಬಿಟ್ಕೊಡ್ತೀರಿ. ರೈತರು ಕಿತ್ಕೊಡ್ಬೇಕು ಮಾಡಬೇಕು ಅನ್ನೋದೇನಿಲ್ಲ. ಇದು ಹೈಕೋರ್ಟಲ್ಲೂ ಆದೇಶ ಆಗೈತೆ, ಸುಪ್ರೀಂ ಕೋರ್ಟ್ ಹೇಳ್ತಾ ಐತೆ ಒಂದೇ ಇದಕ್ಕೆ, ನೀವಿರೋ ಇಂಡಸ್ಟ್ರಿಯಲ್ ಏರಿಯಾ 10% ತುಂಬಿಸ್ರಿ, 15% ತುಂಬಿಸ್ರಿ. ಫ್ಯಾಕ್ಟ್ರಿಗಳಾದ್ಮೇಲೆ ನಮ್ಮ ಜಮೀನು ತಗೊಳ್ಳಿ. ಇನ್ನು 22,000 ಎಕರೆ ಫ್ಯಾಕ್ಟ್ರಿಗಳಾಗ್ತಿದ್ದು ಖಾಲಿ ಜಾಗ ಹಂಗೆ ಬಿದ್ದೈತೆ. ಎಲ್ಲ ಶ್ರೀಮಂತರು ತೊಗೊಂಡಿರೋದು, ಒಬ್ಬನೂ ಫ್ಯಾಕ್ಟ್ರಿ ಮಾಡಲ್ಲ. ಅದರಲ್ಲಿ 50% ರಾಜಕಾರಣಿಗಳಿದ್ದು. ಇದನ್ನು ಕೇಳಿದ್ರೆ ಮಾತ್ರ ಯಾವತ್ತೂ ನಾವು ಸಾಧನೆ ಮಾಡೋದು. ನಮ್ಮ ರೈತರು ನಾವು ಭಿಕ್ಷೆ ಬೇಡಬೇಕಾ? ಅವ್ರ ಹತ್ರ ಭಿಕ್ಷೆ ಬೇಡಂಗೆ ಏನಿಲ್ಲ. ನಮ್ಮ ಮಕ್ಕಳನ್ನ ಇವತ್ತಿರ 10% ನೀವು ತುಂಬಿಸ್ಬಿಟ್ಟು ಬರ್ರಿ. ಇಂಡಸ್ಟ್ರಿಯಲ್ ಏರಿಯಾಲಿ ಎಷ್ಟು ಬರಬೇಕು? ಒಂದು 6,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ, 1000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಬಂದಿಲ್ಲ. ನೆಲಮಂಗಲದಲ್ಲಿ 1000 ಎಕರೆ ಬಂದಿಲ್ಲ. ಎಲ್ಲ ಕಡೆ ಫ್ಯಾಕ್ಟ್ರಿಗಳಿಗೆ ಮಂಜೂರಾಗಿದೆ. 6,000 ಎಕರೆ 8,000 ಎಕರೆ ಅವ್ರ ಜಮೀನು ಏನು ಮಾಡಿ. ಇವತ್ತು ರೈತರು ಯಾಕೆ ಇವತ್ತು ತಾಲೂಕು ಕಚೇರಿ ಮುಂದೆ ಕೂತಿದ್ದೀವಿ ಅಂದರೆ, ನಮ್ಮ ಕೃಷಿ ಭೂಮಿ ಫಲವತ್ತಾದಂಥ ಭೂಮಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 2,824 ಎಕರೆ ಭೂಮಿಯನ್ನು ಕೈಗಾರಿಕಾ ಪ್ರದೇಶಕ್ಕೆ ಏನು ಸ್ವಾಧೀನಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ, ಆ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೆ. ಯಾವುದೇ ಕಾರಣಕ್ಕೂ ಕೂಡ ಈ ಭೂಮಿಯನ್ನು ನಾವು ಬಿಟ್ಕೊಡೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಇದು ಫಲವತ್ತಾದಂಥ ಕೃಷಿ ಭೂಮಿ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಭೂಮಿಯನ್ನು ಬಿಟ್ಕೊಡೋಕ್ಕಾಗೋದಿಲ್ಲ ಅಂತೇಳಿ ಇವತ್ತು ಇಡೀ ಸಾವಿರಾರು ಸಂಖ್ಯೆಯ ರೈತರು ಇವತ್ತು ಬಂದಿದ್ದಾವೆ. ಇವತ್ತು ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೋಡ್ತೇವೆ. ಇವತ್ತು ರೈತರು ಎಷ್ಟು ಜನ ಇವತ್ತು ನಾವು ಬೀದಿಗೆ ಬಂದಿದ್ದಾವೆ. ಇವತ್ತು
ಎಷ್ಟು ಜನ ಬೀದಿಗೆ ಬಂದಿದೆ? ನಿಮ್ಮ ಗುಪ್ತಾಚಾರ ಏನಾಗಿದೆ? ಗುಪ್ತ ಇಲಾಖೆ ಏನಾಗಿದೆ? ತಾಲೂಕಿನ ಕಂದಾಯ ಇಲಾಖೆ ಏನಾಗಿದೆ? ಜಿಲ್ಲಾ ಇಲಾಖೆ ಏನಾಗಿದೆ? ಯಾರು ಇವತ್ತು ರೈತರು ಬೀದಿಗೆ ಬಂದಿದ್ದಾರೆ ಅವನ್ನ ಕನ್ಸಿಡರ್ ಮಾಡಿ ಇವತ್ತು ಕೈಗಾರಿಕೆ ಬೇಡ ಅಂತ ಹೇಳ್ಬೋದಲ್ಲ ಇವತ್ತು? ಯಾಕೆ ತಾವು ಹೇಳೋಕ್ಕಾಗೋದಿಲ್ಲ? ರೈತರ ಮಧ್ಯೆ ನೀವು ಇವತ್ತು ಘರ್ಷಣೆ ಮಾಡಕ್ಕೆ ಕೊಟ್ಟಿದ್ರೆ ತಾಲೂಕು ಆಡಳಿತ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಗುಪ್ತ ಇಲಾಖೆ ಇಲ್ವಾ ಇವತ್ತು? ಬೆಳ್ಳೆಂಕೆಟ್ ಜನ ರೈತರನ್ನ ಇಟ್ಕೊಂಡು ಇವತ್ತು ಬೇರೆ ರೀತಿಯಲ್ಲಿ ನಾವೇನೋ ಪ್ರತಿಭಟನೆ ಮಾಡಿದ್ರೆ ಅವರೊಂದು ಪ್ರತಿಭಟನೆ ಮಾಡೋದು ಅಂದರೆ ರೈತರಲ್ಲಿ ಘರ್ಷಣೆ ಮಾಡಕ್ಕೆ ತಾವು ಬರ್ತಾ ಇದ್ರೆ ಜಿಲ್ಲಾಡಳಿತ, ತಾಲೂಕು ಆಡಳಿತ, ರಾಜ್ಯಾಡಳಿತ. ಈ ರೀತಿ ಮುಂದುವರೆದ್ರೆ ಮುಂದೆ ಏನಾಗ್ತದೆ? ಇವತ್ತು ಸಮಾಜ ಕೆಟ್ಟ ರೀತಿಯಲ್ಲಿ ಪರಿವರ್ತನೆ ಆಗ್ತದೆ. ಇವತ್ತು ನಾವು ಭಾಳ ಶಾಂತ ರೀತಿಯಿಂದ ವರ್ತನೆ ಮಾಡ್ತಾ ಇದ್ದೇವೆ. ಇವತ್ತು ಮೊನ್ನೆ 25ನೇ ತಾರೀಕು ನಮಗೆ ಎಷ್ಟೊಂದು ನೋವಾಗಿದೆ, ಮನಸ್ಸಿಗೆ ನೋವಾಗಿತ್ತು. ಆದರೂ ಕೂಡ ತಾಲೂಕು ಆಡಳಿತ, ಜಿಲ್ಲಾಡಳಿತದ ಮೇಲೆ ನಂಬಿಕೆ ಇಟ್ಟು ನಾವು ರೈತರ ಪರವಾಗಿ ನಿಮಗೆ ಸಹಕಾರವನ್ನು ಕೊಟ್ಟಿವಿ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಏನು ಹಕ್ಕಿದೆ, ಮತದಾನ ಹಕ್ಕು, ಆ ರೀತಿ ತಾವು ಮಾಡಿದ್ರಲ್ಲ, ಅದು KEDB ಆಗ್ತಾನೆ ಇಲ್ಲ. ಆದರೂ ಕೂಡ ನಿಮಗೆ ನಾವು ಸಹಕಾರವನ್ನು ಕೊಟ್ಟಿರಿ. ಅಂದು ಒಳಗಡೆ ಬೀಳಕ್ಕೆ ನಮ್ಮನ್ನು ಬೆಳಗಡೆ ಬೀಳಕ್ಕೆ ನೀವು ಆಗಿಲ್ಲ. ಪೊಲೀಸಿನ ದರ್ಪಗಾಲಿಯಿಂದ ನಮ್ಮನ್ನು ತಡೆದ್ರಿ. ಇವತ್ತು ಅದೇ ರೀತಿ ಒಳಗಡೆನೂ ಕೂಡ ಒಂದು ಕೆಂಪುದು ಒಂದು ಬಿಳಿದು ಕೊಟ್ಟು ತಾವು ಮಾಡಿದ್ರಿ. ಆದರೆ ಅಂತಿಮವಾಗಿ ಎಣಿಕೆ ಮಾಡೋವೂ ಕೂಡ ನಮ್ಮನ್ನು ಕರೆಯಲ್ಲ. ಅಂದರೆ ಇದ್ಯಾವ ಪ್ರಜಾಪ್ರಭುತ್ವ? ಅಥವಾ ಏನು ಸಹಕಾರ ಸಂಘಗಳ ನಿಬಂಧನೆ ಪ್ರಕಾರ ಇದೆಯಾ ಅಥವಾ ಪ್ರಜಾಪ್ರಭುತ್ವದಲ್ಲಿದೆಯಾ? ಆ ವಿಚಾರ ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ಸುಧಾಕರ್ ಅವರು ಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ. ಏನಿವತ್ತು ಭಾಳ ಯುನಿವಿಂದ ಮನವಿ ಮಾಡ್ತಾ ಇದ್ದೇವೆ. ಇವತ್ತು ತಾವೇನು ಇದೇ ಜಾಗದಲ್ಲಿ ಮುಂದೆ ಹೇಳಿದ್ರಿ, ಇವತ್ತು ಅಂಬೇಡ್ಕರ್ ಭವನದ ಸಂದರ್ಭದಲ್ಲಿ ತಾವೇನು ಹೇಳಿದ್ರಿ? ಯಾರು ಮುಂದೆ ಬಂದರೆ ಅವರಿಗೆ ನಾವು ಇವು ಕೈಗಾರಿಕೆಯನ್ನು, ಯಾರು ಜಮೀನು ಹೆಚ್ಚಿಗೆ ಕೊಟ್ಟರೆ ನಾವು ಕೈಗಾರಿಕೆಯನ್ನು ಮಾಡ್ತೇವೆ, ಕಡಿಮೆ ಕೊಟ್ಟರೆ ವಾಪಸ್ ಮಾಡ್ತೇವೆ. ಆ ಮಾತು ತಾವು ದಯಮಾಡಿ ಉಳಿಸ್ಕೊಳ್ಬೇಕು ಅಂತೇಳಿ ಸುಧಾಕರ್ ಅವರಿಗೆ ಹೆಚ್ಚು ಒತ್ತನ್ನು ಕೊಡ್ತೇವೆ. ಅವರು ಇನ್ನೊಂದು ಮಾತೇನು ಹೇಳಿದರು, ಹಸಿರು ವಸ್ತ್ರ ಹಾಕಿರೋರೆಲ್ಲ ರೈತರ ಅಂತ.